ಸೈನ್ ಆಯಿತು. ಆಮೇಲೆ ಇನ್ನೊಂದು ಸೆಮಿ ಕಂಡಕ್ಟರ್ ವಿಚಾರಕ್ಕೂ ಅಷ್ಟೇ ಇಂಟ್ರೆಸ್ಟ್ ತೋರಿಸಿರೋ ಜಪಾನಿನ 15 ಕಂಪ್ನಿಗಳಲ್ಲಿ ನಮ್ಮದು ಒಂದಿದೆ. 7,500 ಕೋಟಿ ಇನ್ವೆಸ್ಟ್ಮೆಂಟ್ ಅದು. ಬಟ್ ನಮ್ಮದು ಸ್ವಲ್ಪ ಇದೆ, ನಡೀತಾ ಇದೆ. ಅದನ್ನು ಏಪ್ರಿಲ್ ನಂತರ ತೊಗೊತೀನಿ. ನಾವು ನಮ್ಮ ಆಫೀಸಿಂದ ಪರ್ಮಿಷನ್ ತೊಗೊಂಡಿದ್ದೀವಿ. ಹಾಸನ ಮೆಗಾ ಫುಡ್ ಪಾರ್ಕಲ್ಲಿ ಒಂದು ಕ್ರಿಕೆಟ್ ಇವೆಂಟ್ ಮಾಡಬೇಕು ಅಂತ. ಅದು ಪತ್ರಕರ್ತರು, ಆಮೇಲೆ ವಕೀಲರು, ರೈತರು, ಆಮೇಲೆ ಸಮಾಜದ ಈ ಥರ ವರ್ಗದವ್ರನ್ನೆಲ್ಲರೂ ಕರೆಸಿ ಜೂನ್ ತಿಂಗಳು 15ರಿಂದ 30ನೇ ತಾರೀಕೊಳಗೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ನಿಮ್ಮ ಬೆಂಬಲ ಇರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಸನ ಮೆಗಾ ಫುಡ್ ಪಾರ್ಕ್ ಕಪ್ ಅಂತ, ಕ್ರಿಕೆಟ್ ಕಪ್. ಹೂಡಿಕೆ ಇನ್ನೇನಿಲ್ಲ ಸರ್. ಹಾಂ, ಕಂಪ್ನಿ ಹೆಸರು ಆಕ್ಟೆಕ್ವೇಸ್ OPC ಪ್ರೈವೇಟ್ ಲಿಮಿಟೆಡ್ಡು ಮತ್ತು ಗ್ರೀನ್ ಟೆಕ್ ಹಬ್ ಇಸ್ರೇಲು. ಈ ಕಂಪ್ನಿ ನಮ್ಮದೇ. ಹಾಸನ ಮೆಗಾ ಫುಡ್ ಪಾರ್ಕ್ ಏನು ನಾವು ಮಾಡ್ತಿದ್ದೀವಲ್ಲ ಅದು ನಮ್ಮದೇ. ಟೋಟಲ್ 105 crores. ನಮ್ಮ ಕಂಪ್ನಿ ಅಸೆಟ್ ಎಲ್ಲ ಕಷ್ಟ ಸರ್, ನಾವೆಲ್ಲ ಬಡವ್ರ ಮಕ್ಕಳು. ನನ್ನಲ್ಲ, ನಾವೆಲ್ಲ ಹೂಡಿಕೆ ಮಾಡ್ತಿರೋದು, ಇನ್ವೆಸ್ಟ್ಮೆಂಟ್ ಮಾಡೋದು. ನಾವು ಇಂಡಿಯನ್ ಕಂಪ್ನಿ ಒಂದು, ಇಸ್ರೇಲ್ ಕಂಪ್ನಿ ಒಂದು ಟೈಅಪ್ ಮಾಡಿಬಿಟ್ಟು ಹೂಡಿಕೆ ಮಾಡ್ತಿರೋದು. ಬಂಡವಾಳ ಅವ್ರದ್ದು. ಇದೆ ನೋಡಿ ಸರ್, ಇಲ್ಲೇ ಸೈನ್ ಮಾಡ್ತಿರೋದು. MOU ಕಾಪಿನಾ? ಹಾಂ, ಕೊಡ್ತೀನಿ, ಐತೆ, ಕಳಿಸ್ತೀನಿ, ಡೋಂಟ್ ವರಿ, ಇದೆ. ಓಕೆನಾ? ಅದನ್ನು ಮಾಡಿದ್ದೀವಿ. ಸೊ ಅಂದರೆ ಅದಕ್ಕೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸು ಎಲ್ಲ ಇನ್ನೂ ಇದ್ದಾವೆ. ಓಕೆನಾ? ಸೊ ನೆಕ್ಸ್ಟು ಬಿಯಾಂಡ್ ಬೆಂಗಳೂರಲ್ಲೇ ಜಾಸ್ತಿ ಇನ್ವೆಸ್ಟ್ಮೆಂಟು ನೆನ್ನೆ ಕೂಡ ಇವರು ಹೇಳಿದ್ದಾರೆ, MB ಪಾಟೀಲ್ ಸಾಹೇಬ್ರು. ಸೊ ನಾವು 60 crores ಹಾಸನಗೋಸ್ಕರ ಮುಡುಪಾಗಿ ಇಟ್ಕೊಂಡಿದ್ದೀವಿ. ನಾವು ಇಲ್ಲಿಗೆ ಕೊಡಬೇಕು ಅಂತೇಳಿ ಅಗ್ರಿಕಲ್ಚರ್ಗೋಸ್ಕರ ಅಂತಲೇ ತೆಗೆದಿಟ್ಟಿರೋದು. ಸೊ ಚಿಕ್ಕಮಂಗ್ಳೂರು ಇದೆ, ಹಾವೇರಿನಲ್ಲಿ ಪೋಮೋಗ್ರಾನೇಟ್ ಪ್ಲಾಂಟೇಷನ್ ನಡೀತಾ ಇದೆ. ಚಿಕ್ಕಮಂಗ್ಳೂರಲ್ಲಿ ಕಾಫಿ ಎಕ್ಸ್ಪೋರ್ಟಿಗೆ ಆಲ್ರೆಡಿ 2500 ಫಸ್ಟ್ ಆರ್ಡ್ರ್ ಪ್ಲೇಸ್ ಆಗೋಗಿದೆ. ಸೊ ಈ ಹಿಂದೆ ನಮ್ಮಲ್ಲಿ ಜಿಯೋ ಟೆಕ್ಸ್ಟೈಲ್ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಯಾಕೆಂದರೆ ಇಟ್ ಈಸ್ ಇವರು ಯಾರು ಹಿಂದೆ ಕಾಯ ಬೋರ್ಡ್ ಅಧ್ಯಕ್ಷ ಆಗಿದ್ದಂಥ MD ಆಗಿದ್ದಂಥವರು ನಮ್ಮದು ಜಿಯೋ ಟೆಕ್ಸ್ಟೈಲು ನಂಬರ್ 1 ಅಂತ ಹೇಳಿದರು. ಸೊ ಅದ್ರ ಕೆಳಗಡೆ ಗಾರ್ಮೆಂಟ್ಸ್ಗೂ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತೇಳಿ ಇದೇ ಹಿಂದೆ 300 ಜನಕ್ಕೆ ಕೆಲಸ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಕೊಡಬೇಕು ಅಂದರೆ ಸಂಬಳ ಬೇಕಲ್ವಾ, ಅದು ಮೇಯ್ನ್, ಅದೇ ಮೇಯ್ನ್ ನಮಗೆ ಬೇಕಿದ್ದಿದ್ದು. ರೈತರ ಕೊಂಡ್ಕೋಬೇಕು ಅಂದ್ರೆ ದುಡ್ಡು ಬೇಕು. ಸೊ ಅದಕ್ಕೋಸ್ಕರ FDIನ ಅಲೋ ಮಾಡಿದ್ವಿ. ಅಗ್ರಿಕಲ್ಚರು ಟೆಕ್ಸ್ಟೈಲ್ಗೆ 100% FDI ಗೌರ್ಮೆಂಟ್ ಆಫ್ ಇಂಡಿಯಾನೇ ಅಲೋ ಮಾಡಿಬಿಟ್ಟಿದ್ವಿ. ಓಕೆನಾ? ಸೊ ನೆಕ್ಸ್ಟು ಯಾರು ರಿಕ್ರೂಟ್ಮೆಂಟ್ಗೆ ಯಾರು ಏನು ದುಡ್ಡು ಕಟ್ಟಬೇಕಾಗ ಅವಶ್ಯಕತೆ ಇರೋಲ್ಲ, ಯಾರೂ ದುಡ್ಡು ಕಟ್ಟಬೇಕಾಗಿರೋದಿಲ್ಲ. ಹಾಸನ ಮೆಗಾ ಫುಡ್ ಪಾರ್ಕ್ @gmail.comಗೆ ನಿಮ್ಮ ಬಯೋಡೇಟನ್ನು ಕಳಿಸಿದ್ರೆ ಸಾಕು, ಅಲ್ಲಿಂದ ನಾವೇ ರಿಪ್ಲೈ ಮಾಡ್ತೀವಿ. ಯಾವ ಹಂತದಲ್ಲೂ ಯಾರೂ ₹1 ಕಾಸು ಕಟ್ಟಬೇಕಾಗಿಲ್ಲ. ಇಟ್ಸ್ ಟೋಟಲಿ ಕ್ಲಿಯರ್. ಸೆಮಿ ಕಂಡಕ್ಟರ್ಗೂ ಇದೆ, ಬಟ್ 50 ರಿಕ್ರೂಟ್ಮೆಂಟು. ಅದಕ್ಕೆ ಕಂಪ್ಯೂಟರ್ ಸೈನ್ಸ್ ಅವರೇ ಬೇಕು, ಫ್ರೆಷರ್ಸ್ ಮಾತ್ರ ತೊಗೊತಾ ಇದ್ದೀವಿ. BE, BCA, BSc ಕಂಪ್ಯೂಟರ್ ಸೈನ್ಸು. ನೆಕ್ಸ್ಟು ಸಾಮಾನ್ಯವಾಗಿ ಎಲ್ರಿಗೂ ನ್ಯಾಪ್ಕ ಇರುತ್ತೆ ಅಂತ ಅನ್ಕೊಂತೀವಿ. ಸೊ ಇದು ಎಲ್ಲರೂ ಹಾಕಿದ್ರು, ಜನಮಿತ್ರದಲ್ಲಿ ಮೇಡಮ್ ಅವ್ರು ಟೈಪ್ ಪ್ರಿಂಟ್ ಹಾಕಿದ್ರು ಅಂದ್ಕೊತೀವಿ. ನಮ್ಮದು ಐಡಿಯಾ ಇನೋವೇಷನ್ ಇದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಆಫ್ IT BT ಡಿಪಾರ್ಟ್ಮೆಂಟು 21 ಲಕ್ಷ ರೂಪಾಯಿ ನಮಗೆ ಗ್ರ್ಯಾಂಟಿನ ನೇಡು ಕೊಟ್ಟಿದೆ. ಉತ್ಪನ್ನ ಮತ್ತು ಸಂಶೋಧನೆ ಅಭಿವೃದ್ಧಿಗೆ ಅಂತೇಳಿ ನೆನ್ನೆ ಸಿಗ್ನೇಚರ್ ಹಾಕಿದ್ದೀನಿ. IT BT ಡಿಪಾರ್ಟ್ಮೆಂಟಿಂದ 21 lakhs ವಿ ಆರ್ ಓನ್ ಫ್ರಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. 5 ಸತಿ ಪ್ರಯತ್ನ ಮಾಡಿದ್ದೀನಿ, 5 ಸತಿನೂ ಸೋತಿದ್ದೀನಿ, 6ನೇ ಸತಿ ಗೆದ್ಬಿಟ್ಟು. ಓಕೆನಾ? ಇಲ್ಲಿದೆ ನೋಡಿ, ನೋಡ್ಬೋದು. IT BT ಡಿಪಾರ್ಟ್ಮೆಂಟ್ ಅವರೇ ಅಲಾಕೇಟ್ ಮಾಡಿರೋದು. ನೆಕ್ಸ್ಟು ಡ್ರೋನ್ ಕೂಡ ನಾವು ರೆಂಟಿಗೆ ಕೊಟ್ಟಿದ್ದೀವಿ. ಚಾಮುಂಡೇಶ್ವರಿ ಶುಗರ್ ರೈತರುಗಳಿಗೆ ಆಲ್ರೆಡಿ ಶುರು ಮಾಡಿದ್ದೀವಿ. ವಿ ಆರ್ ಚಾರ್ಜಿಂಗ್ 400 rupees ಪರ್ ಎಕರ್ ಚಾರ್ಜ್ ಮಾಡಿ. ಅದು ಕೂಡ ಸರ್ವಿಸು ನಾನು ಅನೌನ್ಸ್ ಮಾಡಿದ್ದೆ, ಇವಾಗ ಎಕ್ಸಿಬಿಷನ್ಗೆ ತರ್ತಾ ಇದ್ದೀನಿ. ಪ್ಲಾಸ್ಟಿಕ್ ಮುಕ್ತ ಹಾಸನ ಮಾಡಬೇಕು ಅನ್ನೋದು ನಮ್ಮ ಗುರಿ ಇತ್ತು. ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದಾರೆ. ಸಿಂಗಾಪುರ್ ಕಂಪ್ನಿ, ಸ್ಟಾರ್ಟಪ್ ಕಂಪ್ನಿ ಜೊತೆ ಟೈಅಪ್ ಮಾಡಿಬಿಟ್ಟು ನಾನು ಲಾಸ್ಟ್ ಅನ್ನೋದು ಹೇಳಿದ್ದೆ, ರೂಪುರೇಷೆಗಳೆಲ್ಲ ಸಿದ್ಧ ಮಾಡಿ ಇಟ್ಟಿದ್ದೀವಿ. ಓಕೆನಾ? ಅದು ಎಕ್ಸಿಬಿಷನ್ ಇಳಿಸ್ಬೇಕು ಅಂದರೆ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ನಾನು ಫಾಲೋ ಅಪ್ ಮಾಡಲೇಬೇಕು, ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಸೊ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ 345 ಕೋಟಿ ಇನ್ವೆಸ್ಟ್ಮೆಂಟ್ ಬರಬೇಕು. ಜಪಾನ್, ಸಿಂಗಾಪುರ್, ದುಬೈ ಅವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಪ್ಕೊಂಡಿರೋದು. 8 ವರ್ಷದಿಂದ ನಾವು ಏನು ಒದ್ದಾಟ ಮಾಡಿದ್ವಿ, ತುಮಕೂರಲ್ಲಿ ಸೋತಿದ್ವಿ, ಹಾಸನದಲ್ಲಿ ಗೆದ್ಕೊಂಡಿದ್ವಿ. ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ. ಸೆಪ್ಟೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟ್ ಹಾಕೊಂಡಿದ್ದೀನಿ, ಅಷ್ಟರೊಳಗೆ ತರಬೇಕು ಅಂತ ಹೇಳ್ಬಿಟ್ಟು. ಈ ಸಹ ಉದ್ದೇಶಿತ ಅಂತ ಇತ್ತು, ಬಟ್ ಇನ್ಮೇಲೆ ಉದ್ದೇಶಿತ ಅಲ್ಲ. ಇದೇ ತಿಂಗಳು 17ನೇ ತಾರೀಕು ಹಾಸನ ಮೆಗಾ ಫುಡ್ ಪಾರ್ಕಿಗೆ ಶಂಕುಸ್ಥಾಪನೆ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಫುಡ್ ಪಾರ್ಕ್ ಅಂದರೆ ಯಾರಿಗೆ ಎಷ್ಟು ಅನುಕೂಲ ಆಗಬೇಕು ಅನ್ನೋದು ಒಂದು ಕ್ವಶನ್ನು. ಒಂದು ಫುಡ್ ಪಾರ್ಕ್ ಇದೆ ಹಾಸನ ಮೆಗಾ, ಇದು ಎಂಥದ್ದು
ಫೇವ್ರೀಚ್ ಮೆಗಾ ಫುಡ್ ಪಾರ್ಕ್ ಅಂತ ನಾಗಮಂಗಲದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ವೇಸ್ಟಾಗಿ ಬಿದ್ದಿದೆ, ಬಟ್ ಯಾಕೆ ರೀಸನ್ಗೋಸ್ಕರ ಬಿದ್ದಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾಗಮಂಗಲದಲ್ಲಿ ಬಿದ್ದಿದೆ. ಒಟ್ಟಿಗೊಮ್ಮೆ ಒಂದು 8 ಕೋಟಿ 9 ಕೋಟಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನಮಗೆ ಎಲಿಜಿಬಿಲಿಟಿನೇ 10 ಕೋಟಿ ಇದೆ ಇನಿಷಿಯಲ್ ಇನ್ವೆಸ್ಟ್ಮೆಂಟೇ, ಸರ್ಕಾರ ಕೊಡಲ್ಲ ಅಂತ ಹೇಳ್ತಾವ್ರೆ. ನಾನು ಯಾವುದು ಮಂಚದ ಕೇಸು ಸಿಗಾಕೊಂಡಿಲ್ಲ, ಯಾರ್ದು ತಲೆ ಹೊಡೆದಿಲ್ಲ, ಯಾರ ಮೇಲೂ ಕೇಸ್ ಮಾಡಿಲ್ಲ, ನನಗೆ ಕೊಡಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೆ ಸರ್ಕಾರದ ಮುಂದೆ 2 ಆಪ್ಷನ್ಸ್ ಕೊಡ್ತೀನಿ. ಒಂದು, ನಾನು GST ಕಟ್ಟಬೇಕಾ, ಇಲ್ಲ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಮಾಡಿ, ದುಡ್ಡಂತೂ ನಾನು ತರಿಸ್ಕೊತೀನಿ, ವ್ಯವಹಾರ ಅಂತೂ ಮಾಡ್ತೀನಿ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಹೆಂಗೆ ಕಟ್ತೀವಿ ಅದೇ ಥರ ಬೆನಿಫಿಟ್ಟು ನಾವು ನೋಡ್ತೀವಿ. ಸರಿನಾ?